ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆ ತಿಳಿದಿರೋ ಹಾಗೆ ಬಿಗ್ ಬಾಸ್ 11ಅಲ್ಲಿ ಯಾರ್ಯಾರು ರನ್ನರ್ ಆಗಿದ್ರು, ವಿನ್ನರ್ ಆಗಿದ್ರು ಅಂತ ನಿಮಗೆ ಗೊತ್ತೇ ಇರುತ್ತೆ. ಇನ್ನು ವಿನ್ನರ್ ಆದಂಥ ಹನುಮಂತ್ ಅವರು ಏನು ಮಾಡ್ತಾ ಇದ್ದಾರೆ, ರನ್ನರ್ ಅಪ್ ಆದಂಥ ನಮ್ಮ ಮೋಕ್ಷಿತಾ ಆಗಿರ್ಬೋದು, ಭವ್ಯ ಗೌಡ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಎಲ್ಲರೂ ಸಹ ಒಂದೊಂದು ಅಂದರೆ ಸೀರಿಯಲಲ್ಲಿ ಪಾತ್ರ ನಿರ್ವಹಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಹೇಳಬೇಕು ಅಂದರೆ ನಮ್ಮ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಸೀರಿಯಲಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭವ್ಯ ಗೌಡ ಅವರು ಕರ್ಣ ಸೀರಿಯಲಲ್ಲಿ ಆಲ್ರೆಡಿ ಭಾಗವಹಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲರಿಗೆ ಮೋಕ್ಷಿತ್ ಅವರು ಯಾಕೆ ಇನ್ನೂ ತೆರೆ ಮೇಲೆ ಕಾಣ್ತಾ ಇಲ್ಲ, ಯಾವ ಒಂದು ಸೀರಿಯಲಲ್ಲಿ ಅವರು ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಅಂತ ಕಾದು ಕುಂತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ವೀಕ್ಷಕರ ಮನಸ್ಸಲ್ಲಿ ಒಂದು ಆಸಕ್ತಿ, ಒಂದು ನಂಬಿಕೆ ಅಂದರೆ ಅದು ನಮ್ಮ ಮೋಕ್ಷಿತಾ ಅವರು ಅಂತಲೇ ಹೇಳ್ಬೋದು. ಮೋಕ್ಷಿತಾ ಅವರ ಒಂದು ಮುದ್ದು ಮನಸ್ಸು ಅವ್ರಿಗೆಲ್ಲರಿಗೂ ಇಷ್ಟ ಆಗಿದೆ. ಮೋಕ್ಷಿತಾ ಅವರು ಯಾವ ಒಂದು ಸೀರಿಯಲ್ ಮಾಡ್ತಾರೆ, ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಂತ ತುಂಬ ಒಂದು ವೀಕ್ಷಕರಿಗೆ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಹೌದು, ಈಗ ಆ ಒಂದು ಸಮಯ ಬಂದಿದೆ. ಮೋಕ್ಷಿತಾ ಅವರು ಈಗ ಹೊಸದಾಗಿ ಪ್ರಮೋಷನ್ ಅಂದರೆ ಒಂದು ಸೀರಿಯಲಲ್ಲಿ ಭಾಗವಹಿಸಲು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೇನು ಪ್ರಾಜೆಕ್ಟ್ಗೆ ಸಹಿ ಹಾಕಿದಲ್ಲೂ ಸಹ ಮುಂದಾಗಿದ್ದಾರೆ. ಯಾವ ಒಂದು ಸೀರಿಯಲಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಯಾವ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಅಂತ ನಾವು ಕಾಯ್ದು ನೋಡಬೇಕಾಗಿದೆ. ಇನ್ನು ಮೋಕ್ಷಿತಾ ಅವರ ಒಂದು ಮುದ್ದು ಮನಸ್ಸನ್ನು ನಾವು ಇಷ್ಟು ಬಿಗ್ ಬಾಸ್ 11ರಲ್ಲಿ ನೋಡಿರ್ಬೋದು. ಇನ್ನು ಅವರ ಒಂದು ತಾಳ್ಮೆ, ನಂಬಿಕೆ ಯಾವ ರೀತಿಯ ಒಂದು ಸೀರಿಯಲಲ್ಲಿ ಅವರು ಭಾಗವಹಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತೇವೆ. ವಿಡಿಯೋ